ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಇವರು ವಿಜೇಂದ್ರನ್ನ ಪೂಜೆ ಮಾಡಿ ಅಲಂಕಾರ ಮಾಡಿದ್ದಾರೆ, ಅಭಿಷೇಕ ಮಾಡಿದ್ದಾರೆ. ಅವರು ಸ್ವಯಂ ಭೂವರಾಹ ಸ್ವಾಮಿ ತಿರುಪತಿಯಲ್ಲಿರ್ತಕ್ಕಂಥ ಸ್ವಾಮಿಗೆ 25 ವರ್ಷಗಳ ಕಾಲ ಅಭಿಷೇಕ ಮಾಡಿರ್ತಕ್ಕಂಥ ಮಹಾನ್ ತಂದೆ ಇವರು. ತಂದೆಯವರು 25 ವರ್ಷಗಳ ಕಾಲ ಅಲ್ಲಿ. ನಿಮಗೆ ದೇವರ ಆಶೀರ್ವಾದ ಬೇಕು ಅಂದರೆ ನೀವು ಮಾಡಬೇಕಾಗಿರೋ ಕೆಲಸ ಎರಡೇ. ಒಂದು, ನಿಮ್ಮ ತಂದೆ ತಾಯಿಯವರನ್ನು ಗೌರವಿಸಿ, ಮತ್ತೆ ನಿಮ್ಮ ಶಿಕ್ಷಕರನ್ನು ಗೌರವಿಸಿ. ಆಗಲೇ ನೀವು ಜೀವನದಲ್ಲಿ ಬೆಳಿತೀರಾ. ಜೈ ಹಿಂದ್, ಜೈ ಕರ್ನಾಟಕ. ಆ ವಿಜಯರಂಗನ ದಯೆ ಇತ್ತು. ಆಮೇಲೆ ತದನಂತರ ಅಪ್ರೂವ್ ಆಯಿತು. ಆಗ ನಾನು ಸೇರಿದ ನಂತರ ನಮ್ಮ ಕಾರ್ಯದರ್ಶಿಗಳು ಬಂದು ಈ ಶಾಲೆಯ ಕೈ ಹಿಡಿದ್ರು. ಆಗಿನ ಪರಿಸ್ಥಿತಿಯಲ್ಲಿ ನಮ್ಮ ಶಾಲೆ ತುಂಬಾ ಕ್ಷೀಣವಾಗಿತ್ತು. ಅಂದರೆ ಈ ಶಾಲೆ ಮುಚ್ಚೋ ಮಟ್ಟಕ್ಕೆ ಬಂದಿತ್ತು. ಅವ್ರಿಗೆ ಸಾಥ್ ಕೊಟ್ಟರು ನಮ್ಮ ಅಶ್ವತ್ಥಪ್ಪ ಸಾರ್ ಅವರು. ಅಶ್ವತ್ಥಪ್ಪ ಸಾರ್ ಅವರು ರಾತ್ರಿ ಹಗಲು ದುಡಿದು ಈ ಶಾಲೆ ನಿಲ್ಸೋದಕ್ಕೆ ನಮ್ಮ ಸೆಕ್ರೆಟರಿ ಅವರು ಅಷ್ಟೇ ಹಣ ಖರ್ಚು ಮಾಡೋದು ಒಂದಿತ್ತಾದ್ರೆ ಆ ಶಾಲೆಗೆ ದುಡಿಯೋದು ಕೂಡ ನಿಲ್ಸೋದು ಕೂಡ. ಅಂದ್ರೆ ಈ ಶಾಲೆಯ ಸಂಸ್ಥೆಯೇ ಇಲ್ಲ ಅಂತ ಇದೆ ಅಂತ ತೋರಿಸಿದ್ರು ನಮ್ಮ ಕಾರ್ಯದರ್ಶಿಗಳು. ಹಾಗಾಗಿ ಜೊತೆಗೆ ನನಗೆ ಕೆಲಸ ಅಂತ ಕಲಿಸ್ಕೊಟ್ಟವರು ನಮ್ಮ ಪ್ರೆಸಿಡೆಂಟ್ ಆರಿಫ್ ಖಾನ್ ಸಾಹೇಬ್ರವರು. ಇಲ್ಲಿ ನನಗೆ ಅಟೆಂಡೆನ್ಸ್ ಕೂಡ ಬರೆಯೋಕೆ ಬರ್ತಾ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನೋಡಪ್ಪ ಹೀಗಲ್ಲ, ಹೀಗೆ ಅಂತ ಅವರು ಇಲ್ಲಿ ಬಂದು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು. ಲಕ್ಷ್ಮಣಪ್ಪ, ನೀ ಪೇಟ್ಲೆ ಏನಂತಪ್ಪ ಬಿಲ್ಡಿಂಗ್ ಅಂತ. ನಾನಂತ ಕೇಳಿದೆ, ಸ್ವಾಮಿ ನನ್ನ ಹೆಸರು ಬೇಡ, ವಿಜೇಂದ್ರನ ಹೆಸರಲ್ಲಿ ಹಾಕ್ಬಿಡಿ, ವಿಜೇಂದ್ರ ಸ್ವಾಮಿ ಹೆಸರಲ್ಲಿ ಹಾಕ್ರಿ, ಹಾಗೇನಂತ ಹೇಳ್ತೀವಿ. ಅಂತ ದೊಡ್ಡ ವ್ಯಕ್ತಿ ಇವರ ಮಗ. ಇವರು ನಮ್ಮ ಸುದರ್ಶನ್ ಚಾರು. ನಾವು ಏನು ಒಳ್ಳೇದು ಕೆಟ್ಟದ್ದು ಅಂತ ನಮ್ಮ ಅಶ್ವಥ್ ಅವರು ಹೇಳಿದ್ರಲ್ವಾ, ಅದನ್ನ ಆ ವರ್ಡ್ಸ್ 2-3 ಪದಗಳನ್ನ ನಿಮ್ಮ ಮನಸ್ಸಿನಲ್ಲಿ ದಿನಾಲು ಇಟ್ಕೋಬೇಕು ನೀವು. ಅಶ್ವತ್ಥಪ್ಪ ಸರ್ ಹೇಳಿದ್ರಲ್ಲ, ಆ ದಿನದಲ್ಲಿ ಈ ತರ ವಿಚಾರವಂತರಿರ್ತಕ್ಕಂಥ ಅನೇಕ ಟೀಚರ್ಸ್ ಇದ್ರು, ಹಿರಿಯ ಶಿಕ್ಷಕರು ಇದ್ರು ಅಂತ ನಮ್ಮ ಗಂಗಲಪ್ಪ ಅವರು ಹೇಳಿದ್ರಲ್ವಾ, ನಮ್ಮ ಆನಂದ್ಗಳು. ಅದು ಸತ್ಯವಾದ ಮಾತು. ಹಾಗೆ ಅದರಲ್ಲಿ ಇವ್ರು ಕೂಡ ಒಬ್ರು ಮೇಸ್ಟು. ಈಸ್ ಮಾಸ್ಟರ್ ಆಫ್ ಆಲ್. ಎಲ್ಲಾ ಸಬ್ಜೆಕ್ಟು ಮಾಡೋದೆ. ಉರ್ದು, ಇಂಗ್ಲಿಷು, ಸೋಷಿಯಲ್, ಸೈನ್ಸು, ಮ್ಯಾಥ್ಸು ಎಲ್ಲ ಸಬ್ಜೆಕ್ಟ್ ಮಾಡ್ತಾ ಇದ್ರು ಇವರು. ನಮ್ಮ ಶ್ರೀಮತಿ ಅವರು ಕೂಡ, ನಮ್ಮ ಮಿಸಸ್ಸು, ನಮ್ಮ ವಿಜೇಂದ್ರ ಅವ್ರ ತಾಯಿ, ಇವರು ಸ್ಟೂಡೆಂಟು. ಎಲ್ಲ ಭಾಷೆಯಲ್ಲೂ ಅಷ್ಟು ನಿಪುಣತೆಯನ್ನು ಪಡೆದಿರ್ತಕ್ಕಂಥವ್ರು. 90 ವರ್ಷ ಅವರ ಫಾದರ್ ಇದ್ರ ಮೇಲೆ ಇದು ಮಾಡಿಕೊಂಡು ನಾವೆಲ್ಲ ಓಡಾಡಕ್ಕಾಗುತ್ತಾ ಅನ್ನೋದನ್ನ ನಾವು ಭಗವಂತನಲ್ಲಿ ಕೇಳ್ಕೋಬೇಕು, ಅವನ್ನ ಮನುಷ್ಯರಲ್ಲಿ ಕೇಳ್ಕೊಳಕ್ಕಾಗಲ್ಲ. ಅದಕ್ಕೆ ಅವರೆಲ್ಲ ನಿಯತ್ತಾಗಿ ನಡ್ಕೊಂಡ್ ಬಂದಿರೋದಕ್ಕೆ ಭಗವಂತ ಇವತ್ತು ಕೂಡ ನಾನು ಆವಾಗ ಸುಮ್ಮನೆ ಕೇಳಿದೆ, ಸರ್ ಎಷ್ಟು ಸರ್ ನಿಮ್ದು ಪೆನ್ಷನ್ ಅಂತ. 59 ಬರ್ತಾ ಇದೆ, ಮುಂದಿನ ತಿಂಗಳು ನೋಡ್ಬೇಕು ಅಂತ. ಅಂದ್ರೆ 1993 ರಿಟೈರ್ಡ್ ಆಗಿತ್ತು. ಅವಾಗ ನಿಮ್ ಸಂಬಳ ಎಷ್ಟು ಸರ್? ಬರೀ 6,000 ರೂಪಾಯಿ ಸಂಬಳ ಅವ್ರಿಗೆ. 93ರಲ್ಲಿ ಮುಖ್ಯ ಶಿಕ್ಷಕರಾಗಿ ಅವ್ರು ರಿಟೈರ್ಡ್ ಆಗಿದ್ದು. ಬರೀ 6,000 ರೂಪಾಯಿ ಸಂಬಳ. ಇವತ್ತು ನೆಕ್ಸ್ಟ್ ಮಂತ್ಗೆ ಅವ್ರದ್ದು 65,000 ಮೇಲೆ ಹೋಗುತ್ತೆ ಏನು ಸಂಬಳ, ಪೆನ್ಷನ್. ಅಂದ್ರೆ ಅಂತ ಅವ್ರು ನೋಡ್ಕೋಬೇಕು. ಹಾಗೆ ಯಾರು ಏನ್ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ನಾವು ಕೂಡ ಅಷ್ಟೇ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾಗ ಭಗವಂತ ನಮ್ ತೋಡಿರ್ತಾರಂತೆ, ನಮ್ಮ ಜೊತೆ ಇರ್ತಾರೆ ಭಗವಂತ. ನಮ್ಗೆ ಭಗವಂತ ಕಣ್ಣು ಕಾಣಿಸಲ್ಲ. ಅವರು ಇವ್ರು ಹೇಳಿದ್ರಲ್ಲ, ಥ್ರೂ ನಮ್ಮ ನೆರಳೆ ನಮ್ಗೆ ಸಾಕ್ಷಿ. ನಾವೇನ್ ಮಾಡ್ತಾ ಇದ್ವಿ, ಏನು ಹೇಗೆ ಭಗವಂತ ನಮ್ಮೊಟ್ಟಿಗೆ ಇರ್ತಾನೆ. That is the bonded duty of a God.
ನಮ್ಮ ತಂದೆ ತಾಯಿ ನಮಗೆ ಶ್ರೀರಕ್ಷೆ ಹೆಂಗಿರ್ತಾರೋ ಹಾಗೆ ಭಗವಂತ ಕೂಡ ನಾವು ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಭಗವಂತ ಕೂಡ ನಮ್ಮೊಟ್ಟಿಗಿರ್ತಾರೆ. ನಮಗೆ ಏನು ನಮ್ಮ ಶ್ರೀಮತಿ ಹೇಳಿದ್ಲು, ಈ ಮೆಸೆಂಜರ್ ಭಗವಂತನ ನಾವೇನು ಕೇಳಕ್ಕಾಗಲ್ಲ, ಭಗವಂತನ ಇದು ಮಾಡೋಕ್ಕಾಗಲ್ಲ. ಆದ್ರೆ ನಮ್ಮ ಹೆಡ್ ಮಾಸ್ಟರ್ ಹೇಳ್ದಂಗೆ ನಾವು ಏನು ಬೇಕಾದ್ರೂ ಕೂಡ ಸ್ವಾಮಿ ಏನು ಅಂತ ಹೇಳಿದಾಗ ಇವರು ಭಗವಂತನ ಅಪ್ಪಣೆ ಪಡೆದು ಸ್ವಾಮಿ ಹಿಂಗ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ನೀವು ಕೂಡ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮಗು ಕೂಡ ಏನು ಎಲ್ಲರೂ ಹೇಳೋದು ಒಂದೇ, ತಂದೆ ತಾಯಿನೇ ಮೊದಲ ದೇವರು, ಅವರೇ ಮೊದಲ ಪಾಠಶಾಲೆ. ಅದನ್ನ ಇಟ್ಕೊಂಡು ಇವ್ರನ್ನ ಇಟ್ಕೊಂಡು ನೀವು ನಿಮ್ಮ ತನವನ್ನು ನೀವು ಮಾಡ್ಕೊಂಡ್ರೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಇಂಗ್ಲೆಂಡು ದೇಶ ನಮ್ಮ ಭಾರತವನ್ನು ಆಳಿದೆ, ಆದ್ರೆ ನಮ್ಮವರು ಇವಾಗ ಅಲ್ಲಿ ಆಳ್ತಾ ಇದ್ದಾರೆ. ಇಂಡಿಯನ್ಸ್ ಅನೇಕ ಜನ ಅಲ್ಲಿ ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ, ಏನಂದ್ರೆ ಆಗ್ತಾ ಇದ್ದಾರೆ. ಅಮೆರಿಕದಲ್ಲಿ ಪ್ರೆಸಿಡೆಂಟ್ ಆಗಿದ್ದಾರೆ. ಅಮೆರಿಕದಲ್ಲಿ ಇವತ್ತು ಅಮೆರಿಕ ಪ್ರೆಸಿಡೆಂಟ್ ಪ್ರಪಂಚದ ಅತಿ ಹೆಚ್ಚು ಇದಿರ್ತಕ್ಕಂಥವ್ರು ರಿಷಿ ಸುನಕ್. ಅಲ್ಲಿ ಹ್ಯಾರಿಸ್, ಕಮಲಾ ಹ್ಯಾರಿಸ್ ಅಂತ ಹೇಳಿ ಈಗ ಇವತ್ತಿಂದ ಕ್ಯಾಂಡಿಡೇಟ್ ಆಗಿ ಅಲ್ಲಿ ಪ್ರೆಸಿಡೆಂಟ್ ಆಗ್ತಾರೆ ಅಮೆರಿಕದಲ್ಲಿ. ಹಾಗೆ ಎಲ್ಲಿ ಬೇಕಾದ್ರೂ ಭಗವಂತನ ಆತ್ಮ ಎಲ್ಲಿ ಬೇಕಾದ್ರೂ ಬೆಳಿಬೋದು, ಏನ್ ಬೇಕಾದ್ರೂ ಆಗ್ಬೋದು. ಜಾತಿ ಧರ್ಮ ಏನು ಇರಲ್ಲ, ನಮ್ಮ ಒಳ್ಳೆತನ ಇರುತ್ತೆ ಅಲ್ಲಿ, ಅದು ಬೆಳೀತಾ ಬರುತ್ತೆ. ಮುರ್ಮಾ ಅವ್ರ ಕಥೆಯನ್ನು ಓದ್ಕೊಟ್ರೆ, ನೀವು ರಾಷ್ಟ್ರಪತಿ ಇವಾಗ ಅಧ್ಯಕ್ಷರಾಗಿದ್ದಾರೆ ರಾಷ್ಟ್ರಪತಿ ಮುರ್ಮಾ ಅವರು, ಅವ್ರ ಕಥೆಯನ್ನು ಓದ್ಕೊಂಡ್ರೆ ಭಗವಂತ ಹೆಂಗಪ್ಪ ಅವರಿಗೆ ಒಂದು ಸ್ಥಾನ. ಈ ಶಾಲೆಗೆ ಬಂದು ಸೇರಿದಾಗ ನಾನು, ಶ್ಯಾಮಲಾ ಮೇಡಮ್, ಸುಧಾ ಮಾಲಿನಿ ಮೇಡಮ್ ಅಪಾಯಿಂಟ್ ಆದ್ವಿ. ಆಗ ಅನುದಾನ ಸಹಿತವಾಗಿ, ಅನುದಾನ ರಹಿತವಾಗಿ ನಮಗೆ ಪತ್ರ ಕೊಟ್ಟರು, ಅಂದ್ರೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟರು. ಆ ಅಪಾಯಿಂಟ್ಮೆಂಟ್ ಆರ್ಡರ್ ಅಲ್ಲಿ ಕಡೆಗೆ ಕಟ್ಟಾಗಿತ್ತು ಸಾರ ಅಂತ, ಅಂದ್ರೆ ಸಹಿತ ರಹಿತ ಅಂತ. ನನಗೆ ಹೇಳಬೇಕಂದ್ರೆ ನಿಜವಾಗಲೂ ನಾನು ಬೆಂಗಳೂರಲ್ಲಿ ಯಾವುದೋ ಒಂದು ಅಕೌಂಟ್ಸ್ ಕಂಪನಿಯಲ್ಲಿ ಅಕೌಂಟ್ಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಹಳೆ ಕಾರ್ಯದರ್ಶಿಗಳಾದಂಥ JT ಗಂಗಾಧರವರು ನನ್ನ ಕರ್ಕೊಂಡ್ಬಂದು ಇಲ್ಲಿ ಸೇರಿಸಿದ್ರು. ಅಂದ್ರೆ ಶಾಲೆಯ ಆಡಳಿತ ನನಗೇನು ಗೊತ್ತಿರಲಿಲ್ಲ. ಅವ್ರು ಬಂದು ಸೇರಿಸಿದಾಗ ಆ ಆರ್ಡರ್ ಕಾಪಿ ಕೊಟ್ಟರು, ನಿಂದು ಆಗೋಗಿದೆಯಪ್ಪ, ಅಪ್ರೂವಲ್ ಆಗೋಗಿದೆ ಅಂತ ಹೇಳಿದ್ರು. ಆದರೆ ಲಾಸ್ಟಲ್ಲಿ ಆ ಎರಡು ವರ್ಡ್, ಅನುದಾನ ರಹಿತ, ಅನುದಾನ ಸಹಿತ, ಆ ರಾಗು ಸಾಗು ನನಗೆ ವ್ಯತ್ಯಾಸ ಗೊತ್ತಿಲ್ಲ. ಅದನ್ನು ನಮ್ಮ ಹಿರಿಯ ಒಬ್ಬ ಶಿಕ್ಷಕರಿದ್ದರು, ಶ್ರೀ ನವನೀತಮ್ ಅಂತ, ಅವ್ರು ಬಂದು ಅದನ್ನು ಕಾಪಿ ತೋರಿಸ್ಬಿಟ್ಟು, ಕಣೆಯ ನೀನು ಬರ್ಬೇಡ ಈ ಶಾಲೆಗೆ ಬಂದರೆ ನಿನಗೆ ಅಪ್ರೂವಲ್ ಆಗಲ್ಲ, ಹಂಗೆ ಹಿಂಗೆ ಅಂತೇಳಿ ಭಯ ಇಡಿಸಿದ್ರು. ಆದರೆ ಆ ವಿಜಯರಂಗನ ದಯೆ ಇತ್ತು. ಆಮೇಲೆ ತದನಂತರ ಅಪ್ರೂವ್ ಆಯಿತು. ಆಗ ನಾನು ಸೇರಿದ ನಂತರ ನಮ್ಮ ಕಾರ್ಯದರ್ಶಿಗಳು ಬಂದು ಈ ಶಾಲೆಯ ಕೈ ಹಿಡಿದ್ರು. ಆಗಿನ ಪರಿಸ್ಥಿತಿಯಲ್ಲಿ ನಮ್ಮ ಶಾಲೆ ತುಂಬ ಕ್ಷೀಣವಾಗಿತ್ತು. ಅಂದರೆ ಈ ಶಾಲೆ ಮುಚ್ಚೋ ಮಟ್ಟಕ್ಕೆ ಬಂದಿತ್ತು. ಅವ್ರಿಗೆ ಸಾಕು ಕೊಟ್ಟರು ನಮ್ಮ ಅಶ್ವತ್ಥಪ್ಪ ಸಾರ್ ಅವರು. ಅಶ್ವತ್ಥಪ್ಪ ಸಾರ್ ಅವರು ರಾತ್ರಿ ಹಗಲು ದುಡಿದು ಈ ಶಾಲೆ ನಿಲ್ಸೋದಕ್ಕೆ ನಮ್ಮ ಸೆಕ್ರೆಟರಿ ಅವರು ಅಷ್ಟೇ ಹಣ ಖರ್ಚು ಮಾಡೋದು ಒಂದಿತ್ತಾದ್ರೆ ಆ ಶಾಲೆಗೆ ದುಡಿಯೋದು ಕೂಡ ನಿಲ್ಸೋದು ಕೂಡ, ಅಂದ್ರೆ ಈ ಶಾಲೆಯ ಸಂಸ್ಥೆಯೇ ಇಲ್ಲ ಅಂತ ಇದೆ ಅಂತ ತೋರಿಸಿದ್ರು ನಮ್ಮ ಕಾರ್ಯದರ್ಶಿಗಳು. ಹಾಗಾಗಿ ಜೊತೆಗೆ ನನಗೆ ಕೆಲಸ ಅಂತ ಕಲಿಸ್ಕೊಟ್ಟವರು ನಮ್ಮ ಪ್ರೆಸಿಡೆಂಟ್ ಆರಿಫ್ ಖಾನ್ ಸಾಹೇಬ್ರವರು. ಇಲ್ಲಿ ನನಗೆ ಅಟೆಂಡೆನ್ಸ್ ಕೂಡ ದುಡಿಯೋಕೆ ಬರ್ತಾ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನೋಡಪ್ಪ ಹೀಗಲ್ಲ ಹೀಗೆ ಅಂತ ನಮ್ಮ ಕ್ಯಾಶ್ ಬುಕ್ ಇಂದ ಇಟ್ಟು ಪ್ರತಿಯೊಂದನ್ನು ನನಗೆ ದಾರಿ ತೋರಿಸಿದಂತ ನಮ್ಮ ಗುರುಗಳು, ನಮ್ಮ ಹಿರಿಯರು ಶ್ರೀ ಆರಿಫ್ ಖಾನ್ ಸಾಹೇಬ್ರವರು. ಹೀಗೆ ಅಲ್ಲಿಂದ ನಾನು ಈ ಶಾಲೆಯಲ್ಲೆಲ್ಲ ಕಲ್ತುತ್ತಾ ಬಂದು ಈಗ ಏನೋ ಒಂದು ಮಟ್ಟಕ್ಕೆ ಬಂದು ರಿಟೈರ್ಡ್ ಆಗ್ತಾ ಇದ್ದೀನಿ. ಆದ್ದರಿಂದ ಮಕ್ಕಳೇ, ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿ, ಅವರಿಗೆ ಫಸ್ಟು ನೀವು ಬೆಲೆಯನ್ನು ಕೊಡಿ, ಆಯ್ತಾ? ಅದಾದ ನಂತರ ನಿಮ್ಮ ಶಿಕ್ಷಕರಿಗೆ ಗೌರವ ಕೊಡಿ. ತಂದೆ ತಾಯಿಗಳೇ ನಿಮ್ಮ ದೇವರು. ಅದಾದ ನಂತರ ನಿಮ್ಮ ದೇವರು ಯಾರಪ್ಪ ಅಂದ್ರೆ ನಿಮ್ಮ ಶಿಕ್ಷಕರು ಎಲ್ಲಿ ನೀವು ಗೌರವ ಕೊಟ್ಟಿರ್ತೀರೋ ನಿಮ್ಮ ಮಟ್ಟ ಅಷ್ಟೇ ಬೆಳೆಯುತ್ತೆ. ಹಾಗಾಗಿ ಖಂಡಿತ ನೀವು ಬೆಳಿಬೇಕಾದ್ರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.